ಇವತ್ತು ಅನೇಕ ವಿಜ್ಞಾನಿಗಳು ಒಂದೇ ಸಮಯಕ್ಕೆ ಮನುಷ್ಯರ ಮೆದುಳು ಎರಡು ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತಿದ್ದಾರೆ. ಅವರೆಲ್ಲ ತಪ್ಪು ಅನ್ನೋದಕ್ಕೆ ನಾನು ಜೀವಂತ ಉದಾಹರಣೆ. ನನ್ನ ಮನಸ್ಸಿನಲ್ಲಿ 12-14 ಸಂಗತಿಗಳು ನಡೀತಾ ಇರುತ್ತೆ. ಬುದ್ಧಿ ಮೇಲ್ಮೈ ಅಂಶ, ಒಂದು ಹೊದಿಕೆ ಅಷ್ಟೇ. ನಮ್ಮನ್ನ ಮಾಡಿರೋ ಅಗಾಧ ಪ್ರಮಾಣದ ಬುದ್ಧಿಶಕ್ತಿಯ ಒಂದು ಸಣ್ಣ ಅಂಶ. ಈ ಜಗತ್ತಿನಲ್ಲಿ ಜೀವಿಗಳ ವಿಕಸನದ ಆಯಾಮವನ್ನು ನೋಡಿದರೆ ದೈಹಿಕವಾಗಿ ಹಲವು ಜೀವಿಗಳಿಗಿಂತ ದುರ್ಬಲರಾಗಿದ್ದರೂ ಈ ಜಗತ್ತನ್ನು ಮನುಷ್ಯರು ಯಾಕೆ ಆಳ್ತಿದ್ದಾರೆ ಅಂದರೆ, ಯಾವುದೋ ರೀತಿಯಲ್ಲಿ ನಾವು ಉಳಿದ ಜೀವಿಗಳಿಗಿಂತ ಹೆಚ್ಚು ಸಮರ್ಥರಾಗಿದ್ದೀವಿ. ಈಗ ಮನುಷ್ಯರಾಗಿರೋದರ ಸಾಮರ್ಥ್ಯ ತುಂಬಾನೇ ಕುಗ್ಗಿ ಹೋಗಿದೆ. ಸ್ಪಷ್ಟ ವ್ಯತ್ಯಾಸ ಇಲ್ಲದಂತಾಗಿದೆ. ಯಾವುದು ನೆನಪು, ಯಾವುದು ಕಲ್ಪನೆ, ಯಾವುದು ನಿದ್ದೆ, ಯಾವುದು ಎಚ್ಚರ ಅನ್ನೋದರಲ್ಲಿ ಗ್ರಹಿಕೆಯ 5 ಬಹುಮುಖ್ಯ ನಿಮ್ಮ ಮನಸ್ಸಿನಲ್ಲಿ ಅಂಶಗಳಿವೆ. ಅವು ನೆನಪಿನ ಕೇಂದ್ರಗಳು, ಕಲ್ಪನೆಯ ಕೇಂದ್ರಗಳು, ಸರಿಯಾದ ಗ್ರಹಿಕೆಯ ಕೇಂದ್ರಗಳು, ವಿರೂಪವಾದರ ಕೇಂದ್ರಗಳು ಮತ್ತು ನಿದ್ರೆಯ ಕೇಂದ್ರಗಳು. ಶಾಸ್ತ್ರೀಯ ಯೋಗಾಭ್ಯಾಸ ಮಾಡಿದರೆ ಈ 5 ಆಯಾಮಗಳು ನಿಮ್ಮ ಅನುಭವದಲ್ಲಿ ಸ್ಪಷ್ಟವಾಗಿ ಪ್ರತ್ಯೇಕಗೊಳ್ಳುತ್ತೆ. ಅದು ಪ್ರತ್ಯೇಕವಾಗಿ ಇಲ್ಲದಿದ್ದರೆ ನಿಮಗೆ ಏನಾಗುತ್ತೆ ಅಂದರೆ, ಏನನ್ನೋ ನೆನಪಿಸ್ಕೋಬೇಕು ಅಂದಾಗ ಕಲ್ಪನೆ ಬಂದು ನೆನಪಿನ ಜೊತೆ ಗಲಿಬಿಲಿ ಎಬ್ಬಿಸುತ್ತೆ. ಏನನ್ನೋ ಕಲ್ಪಿಸಿಕೊಳ್ಳಬೇಕು ಅಂದಾಗ ನೆನಪು ಬಂದು ನಿಜವಾದ ಕಲ್ಪನೆಯ ಆಯಾಮಕ್ಕೆ ತಡೆ ಒಡ್ಡತ್ತೆ. ನಿದ್ದೆ ಮಾಡಬೇಕು ಅಂದಾಗ ಕನಸುಗಳು ಬೀಳುತ್ತವೆ. ಎಚ್ಚರ ಇರಬೇಕಂದಾಗ ನಿದ್ರೆ ಬರುತ್ತೆ. ಇದು ಜೀವನದಲ್ಲಿ ತುಂಬಾನೇ ಗೊಂದಲ ಮತ್ತು ಅಸಮರ್ಥತೆಯನ್ನು ಉಂಟು ಮಾಡುತ್ತೆ. ನಿಮ್ಮ ಆಫೀಸಿನಲ್ಲಿ ಅಥವಾ ಇನ್ನೆಲ್ಲೋ ನೀವೆಷ್ಟು ಸಮರ್ಥರು ಅನ್ನೋ ಬಗ್ಗೆ ಮಾತಾಡ್ತಿಲ್ಲ. ಅದು ಕೂಡ ಹೌದು, ಆ ನಿಟ್ಟಿನಲ್ಲೂ ಇದಾಗತ್ತೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಜೀವದ ಅಸಮರ್ಥತೆ. ಜೀವ ಅಸಮರ್ಥವಾಗೋದು ಅಂದಾಗ ಈ ಜೀವ ಹುರುಪಿನಲ್ಲಿ ಮತ್ತು ಹರ್ಷೋಲ್ಲಾಸದಲ್ಲಿ ಕೆಲಸ ಮಾಡೋದಿಲ್ಲ ಅಂತ. ಈ ಜೀವ ಪರಿಶೋಧಿಸೋದಿಲ್ಲ. ತನ್ನೊಳಗೆ ಅನೇಕ ಆಯಾಮಗಳನ್ನು ಪರಿಶೋಧಿಸಬಲ್ಲ ಆ ಸಾಧ್ಯತೆಗಳು ತುಂಬಾ ಕುಗ್ಗಿ ಹೋಗಿವೆ. ಯಾಕಂದರೆ ಜನರ ಜೀವನದ ಅನುಭವದಲ್ಲಿ ಇವೆಲ್ಲವೂ ಗೋಜಲಾಗಿದೆ. ಶಾಸ್ತ್ರೀಯ ಯೋಗ ಇವುಗಳನ್ನು ಪ್ರತ್ಯೇಕಿಸುವುದರ ಕಡೆಗೆ ಕೇಂದ್ರಿತವಾಗಿದೆ. ಇವುಗಳನ್ನು ಪ್ರತ್ಯೇಕಿಸಿದರೆ ನೀವು ಅವಧಾನಿ ಅಂತಾರಲ್ಲ, ಅದಾಗಬಹುದು. ಹಿಂದೆ ಆ ತರಹ ತುಂಬ ಜನರಿದ್ದರು. ಇವತ್ತು ಕೆಲವರಿದ್ದಾರೆ. ಕೆಲವರನ್ನು ಅಷ್ಟಾವಧಾನಿ ಅಂತಾರೆ. ಅಂದರೆ ಅವರಿಗೆ 8 ರೀತಿಯ ಸಾಮರ್ಥ್ಯಗಳಿರುತ್ತವೆ. ಅಂದರೆ ಒಂದೇ ಸಮಯದಲ್ಲಿ ಅವರು 8 ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾರೆ. ಅವರು ಕವಿತೆ ರಚಿಸಬಹುದು. ಅದೇ ಸಮಯದಲ್ಲಿ ಕಠಿಣವಾದ ಗಣಿತದ ಲೆಕ್ಕ ಬಿಡಿಸಬಹುದು. ಅದೇ ಸಮಯದಲ್ಲಿ ಯಾವುದರದ್ದೋ ಪರಿಮಳ ನೋಡಿ ಅದರ ಬಗ್ಗೆ ಹೇಳಬಹುದು. ಅದೇ ಸಮಯದಲ್ಲಿ ಏನನ್ನೋ ರುಚಿ ನೋಡಿ ಅದು ಯಾವುದರದ್ದು ಏನು ಅಂತ ಹೇಳಬಹುದು. ಅದೇ ಸಮಯದಲ್ಲಿ ಪಂಚೇಂದ್ರಿಯಗಳಿಗೆ ಸಂಬಂಧಿಸಿದ ಇನ್ನೂ ಹಲವು ಸಂಗತಿಗಳನ್ನು ಮಾಡಬಹುದು. ನೋಡೋದು, ಕೇಳೋದು, ಆಘ್ರಾಣಿಸೋದು, ಸವಿಯೋದು, ಸ್ಪರ್ಶಿಸೋದು. ಒಂದೇ ಸಮಯದಲ್ಲಿ ಹಲವು ಕೆಲಸ ಮಾಡಬಹುದು. 8 ರೀತಿಯ ಕಾರ್ಯಗಳನ್ನು ಮಾಡೋಕ್ಕಾದರೆ ಅಷ್ಟಾವಧಾನಿ ಅಂತಾರೆ. 10 ರೀತಿಯ ಕಾರ್ಯಗಳನ್ನು ಮಾಡೋಕ್ಕಾದರೆ ದಶಾವಧಾನಿ ಅಂತಾರೆ. ನಿಮಗೆ 100 ತರಹದ ಕಾರ್ಯಗಳನ್ನು ಮಾಡೋಕ್ಕಾದರೆ ಶತಾವಧಾನಿ ಅಂತಾರೆ. 1000 ರೀತಿಯ ಕಾರ್ಯ ಮಾಡೋಕ್ಕಾದರೆ ಸಹಸ್ರಾವಧಾನಿ ಅಂತಾರೆ. ಸಹಸ್ರಾವಧಾನಿಗಳಿದ್ದಿದ್ದು ಅತ್ಯಂತ ಅಪರೂಪ. ಅಗಸ್ತ್ಯರು ಸಹಸ್ರಾವಧಾನಿಯಾಗಿದ್ದರು ಅಂತಾರೆ. ಅಂದರೆ ಒಂದೇ ಸಮಯಕ್ಕೆ 1008 ಕಾರ್ಯಗಳನ್ನು ಮಾಡ್ತಿದ್ರು ಅಂತ.
ಈ ಅವಧಾನಿಗಳು ಬರೀ ದಂತಕಥೆಗಳಲ್ಲ. ಹಿಂದೆ ಅನೇಕ ಅವಧಾನಿಗಳಿದ್ದರು, ಅದನ್ನೆಲ್ಲನೂ ದಾಖಲಿಸಿದ್ದಾರೆ. ಆಂಧ್ರಪ್ರದೇಶದ ವಿದ್ಯಾಪತಿ ದಶಾವಧಾನಿಯಾಗಿದ್ದರು. ಅವರ ಮೂಲಕ ಆಂಧ್ರದಲ್ಲಿ ದಶಾವಧಾನಿಗಳ ಒಂದು ದೊಡ್ಡ ಸಂಸ್ಕೃತಿನೇ ಬಂತು. ಇವತ್ತಿಗೂ ಸಹ ಆಂಧ್ರಪ್ರದೇಶದ ಹಳ್ಳಿಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಷ್ಟಾವಧಾನಿ, ದಶಾವಧಾನಿಗಳಿದ್ದಾರೆ. ಸಿದ್ಧಚಂದ್ರ ಶತಾವಧಾನಿಯಾಗಿದ್ದರು. ಅವರು ಅಕ್ಬರನ ಆಸ್ಥಾನದಲ್ಲಿ, ಅಕ್ಬರನ ಸಮ್ಮುಖದಲ್ಲಿ ಹೀಗೆ ಒಂದೇ ಸಮಯಕ್ಕೆ 100 ಕಾರ್ಯಗಳನ್ನು ಮಾಡಿದರು. ಅವರನ್ನು ಇದಕ್ಕೆ ಗೌರವಿಸಿ ಶತಾವಧಾನಿ ಅನ್ನೋ ಬಿರುದು ಕೊಟ್ಟರು. ಯಾಕಂದರೆ ಒಟ್ಟಿಗೆ 100 ಕಾರ್ಯಗಳನ್ನು ಮಾಡಿದ್ರು. ಈ ಆಧುನಿಕ ಕಾಲದಲ್ಲೂ 100 ಬೇರೆ ಬೇರೆ ಕಾರ್ಯ ಮಾಡೋ ಅನೇಕ ಜನರಿದ್ದಾರೆ. ಉದಾಹರಣೆಗೆ ರವಿಚಂದ್ರ ಭಾಯ್, ಗುಜರಾತಿ ಜೈನರು, ಅವರೊಬ್ಬ ಶತಾವಧಾನಿ. ತಿರುಕುರಲ್ ರಾಮ ಕನ್ನಗ ಸುಬ್ರಹ್ಮಣ್ಯಂ ಒಬ್ಬ ಷೋಡಶಾವಧಾನಿಯಾಗಿದ್ದರು. ಅಂದರೆ ಒಂದೇ ಸಮಯಕ್ಕೆ 16 ಕಾರ್ಯ ಮಾಡ್ತಿದ್ರು. ಇವೆಲ್ಲ ಘಟನೆಗಳು ದಾಖಲಾಗಿವೆ. ಇದಲ್ಲದೇನೂ ಇನ್ನೂ ಹಲವರಿದ್ದಾರೆ. ನಿರ್ದಿಷ್ಟ ಪರಂಪರೆಯಿಂದ ಬಂದು ಇದನ್ನು ಮಾಡ್ತಿದ್ದಾರೆ. ಭಾರತದಲ್ಲಿ ಇದು ಸಾಮಾನ್ಯವಾಗಿತ್ತು. ಹಳ್ಳಿಗಳಲ್ಲಿ ಒಂದು ಕಾರ್ಯಕ್ರಮ ಏರ್ಪಡಿಸಿ ಅದರಲ್ಲಿ 100 ಜನರು ಸೇರ್ತಿದ್ರು. ಅಲ್ಲಿ ಇವರು ಆ ಅವಧಾನವನ್ನು ಪ್ರದರ್ಶಿಸ್ತಿದ್ದರು. ಇದು ಪವಾಡದಂತೆ ಕಾಣುತ್ತೆ, ಆದರೆ ಇದು ಮನುಷ್ಯರ ನೆನಪಿನ ಸಾಮರ್ಥ್ಯವನ್ನು ಪ್ರದರ್ಶಿಸೋದು ಅಷ್ಟೇ. ಯಾಕಂದರೆ ಮನುಷ್ಯರ ನೆನಪು ಅಂದಾಗ ನಾವು ಮಾತಾಡೋದು ಮನಸ್ಸಿನ ನೆನಪಷ್ಟೇ. ಮನಸ್ಸಿನ ನೆನಪು ಬರೀ ತೆಳುವಾದ ಪದರ, ಉಳಿದದ್ದು ಗಹನವಾದ ಆಯಾಮ. ನಮ್ಮ ಮನಸ್ಸಿನಲ್ಲಿ ಇರೋ ನೆನಪಿಗಿಂತ ಕೋಟಿಗಟ್ಟಲೆ ಹೆಚ್ಚು ಪಟ್ಟು ನೆನಪನ್ನು ನಮ್ಮ ದೇಹ ಹೊತ್ತಿದೆ. ದುರದೃಷ್ಟವಶಾತ್ ಇವತ್ತು ಅನೇಕ ಆಧುನಿಕ ವಿಜ್ಞಾನಿಗಳು ಹೇಳ್ತಿದ್ದಾರೆ, ಮನುಷ್ಯರ ಮೆದುಳು ಒಂದೇ ಸಮಯಕ್ಕೆ 2 ಕೆಲಸ ಮಾಡೋಕ್ಕಾಗಲ್ಲ, ಒಂದು ಸಲಕ್ಕೆ ಒಂದನ್ನು ಮಾಡಿದರೆ ಉತ್ತಮವಾಗಿ ಮಾಡ್ತೀರಿ ಅಂತ. ಅವರೆಲ್ಲ ತಪ್ಪು ಅನ್ನೋದಕ್ಕೆ ನಾನು ಜೀವಂತ ಉದಾಹರಣೆ. ನನ್ನ ಮನಸ್ಸಲ್ಲಿ 12-14 ಸಂಗತಿಗಳು ನಡೀತಿರುತ್ತೆ. ಅದರಿಂದ ತಬ್ಬಿಬ್ಬಾಗಿ ಗೊಂದಲದಲ್ಲಿ ಅಥವಾ ಒತ್ತಡದಲ್ಲಿ ಕಾಣ್ತೀನಾ? ಇಲ್ಲ. ನೀವು ಎಷ್ಟಾದರೂ ಸಂಗತಿಗಳನ್ನು ಮಾಡಬಹುದು. ಪ್ರಜ್ಞಾಪೂರ್ವಕವಾಗಿ ಅದಕ್ಕೆ ಗಮನ ಕೊಡಬೇಕು ಅಂತಾನೂ ಇಲ್ಲ. ನೀವು ಆ ಹಾದಿನ ತೆರೆದರೆ ಅದು ತಾನಾಗೇ ನಡೀತಿರುತ್ತೆ. ಮಾನವ ಬುದ್ಧಿಶಕ್ತಿಯ ಸ್ವರೂಪ ಇದು. ನೋಡಿ, ನೀವಿಲ್ಲಿ ಕೂತು ನಿಮ್ಮ ಕಿಡ್ನಿಯ ಕೆಲಸ, ಲಿವರ್ನ ಕೆಲಸ, ರಕ್ತಶುದ್ಧಿಯ ಕೆಲಸ ಮಾಡ್ತಿಲ್ಲ. ಅವನ್ನೆಲ್ಲ ನೀವು ಮಾಡ್ತಿಲ್ಲ. ಇವೆಲ್ಲನೂ ಒಟ್ಟಿಗೆ ಆಗ್ತಾ ಇಲ್ವಾ? ಇವನ್ನೆಲ್ಲ ಮಾಡೋ ಸಾಮರ್ಥ್ಯ ಇರೋ ಒಂದು ಬುದ್ಧಿಶಕ್ತಿ ನಮ್ಮೊಳಗಿಲ್ವಾ? ಇದು ಏನಂದರೆ, ಬಹಳಷ್ಟು ಜನರು ಅಂದುಕೋತಾರೆ ಮಾನವ ಬುದ್ಧಿಶಕ್ತಿ ಅಂದರೆ ಬರೀ ಬುದ್ಧಿ ಅಂತ. ಬುದ್ಧಿ ಬರೀ ಮೇಲ್ಮೈ ಅಂಶ ಅಷ್ಟೇ. ನಾವೇನಾಗಿದ್ದೀವೋ ಅದನ್ನು ಮಾಡಿರೋ ಅಗಾಧ ಪ್ರಮಾಣದ ಬುದ್ಧಿಶಕ್ತಿಯ ಒಂದು ಹೊದಿಕೆ ಅಷ್ಟೇ. ಯಾಕಂದರೆ ನಾವು ಒಳಗಿನಿಂದ ಆಗಿರೋದು. ಈ ದೇಹನ ನಿರ್ಮಿಸೋಕೆ, ಈ ಜೀವನ ನಿರ್ಮಿಸೋಕೆ ಅಗತ್ಯ ಇರೋ ಎಲ್ಲ ಬುದ್ಧಿಶಕ್ತಿ ನಮ್ಮ ಆಂತರ್ಯದಲ್ಲಿದೆ. ಅದು ಹೊರಗಿನಿಂದ ಆಗ್ತಿರೋದಲ್ಲ, ಅದು ಆಂತರ್ಯದಲ್ಲಿದೆ. ಸಂಪರ್ಕ ಸಾಧಿಸಬೇಕಷ್ಟೇ. ನೀವು ಒಂದು ಜೀವಂತ ಬುದ್ಧಿವಂತಿಕೆಯಾಗಿ ಇರಬೇಕಂದ್ರೆ ಇಷ್ಟು ಮಾಡಿ ಸಾಕು. ಯಾವತ್ತೂ ಯಾವುದರ ಬಗ್ಗೆನೂ ಅಭಿಪ್ರಾಯ ಬೆಳೆಸ್ಕೋಬೇಡಿ. ಅಂದರೆ ಬುದ್ಧಿವಂತಿಕೆ ಯಾವಾಗಲೂ ಸಕ್ರಿಯವಾಗಿರಬೇಕು. ಎಲ್ಲವನ್ನೂ ಹೇಗಿದೆಯೋ ಹಾಗೆ ನೋಡಬೇಕು. ಅಭಿಪ್ರಾಯ ಅಂದರೆ ಅನುಭವಿಸುವ ನಿಮ್ಮ ಸಾಮರ್ಥ್ಯನ ಬಿಟ್ಟು ಹಾಕಿದ್ದೀರಿ. ಪೂರ್ವಗ್ರಹ ಪೀಡಿತರಾಗಿದ್ದೀರಿ. ಹಿಂದೆ ಆಗಿ ಹೋಗಿದ್ದರ ಪ್ರಭಾವ ಈಗೇನಾಗ್ತಿದೆಯೋ ಆ ವಾಸ್ತವವನ್ನು ಬದಿಗೊತ್ತಿದೆ. ಅಭಿಪ್ರಾಯ ಅಂದರೆ ಇದೆ. ಆದರೆ ದುರದೃಷ್ಟವಶಾತ್ ಸಮಾಜ ಹೇಗಾಗಿದೆ ಅಂದರೆ, ನಿಮಗೆ ನಿಮ್ಮದೇ ಅಭಿಪ್ರಾಯ ಇಲ್ಲದಿದ್ದರೆ ನಿಮ್ಮನ್ನು ಮೂರ್ಖ ಅಂತ ನೋಡ್ತಾರೆ. ಯಾಕಂದರೆ ನಿಮ್ಮದೇ ಅಭಿಪ್ರಾಯ ಇಲ್ಲ. ಆದರೆ ಅದು ಅತ್ಯಂತ ಜಾಣ ಕೆಲಸ. ನೀವು ಮಾಡಬಹುದಾದ ಅತ್ಯಂತ ಬುದ್ಧಿವಂತ ಕೆಲಸ ಅಂದರೆ ಯಾವುದೇ ಅಭಿಪ್ರಾಯನ ಬೆಳೆಸಿಕೊಳ್ಳದೇ ಇರೋದು. ಎಲ್ಲವನ್ನೂ ಅದು ಹೇಗಿದೆಯೋ ಹಾಗೆ ನೋಡೋಕೆ ಸಿದ್ಧರಾಗಿರೋದು.